ಇವತ್ತಿನ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ಗೊತ್ತಿದೆ, ಅಭಿಷೇಕದ ತೈಲಾಭಿಷೇಕದ ವಾಕ್ಯವನ್ನು ಹಾಗೆ ಹಾಕಿದರೆ 26 ಅಧ್ಯಾಯ ನಾವು ಓದಿಕೊಳ್ಳೋಣ. 6ನೇ ವಚನ 26 6ರಿಂದ 13 ನಾವು ಓದಿ. ಹಾ ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕುಡಿಯುವಾಗ ಆ ತೈಲವನ್ನು ಆತನ ಮೇಲೆ ಎಲೆಯ ಮೇಲೆ ಹೊಯ್ದಳು. ಸಾಕು 6ರಿಂದ 13 ಎಲ್ಲವೂ ಕರ್ತನ ಕೊನೆಯ ಇನ್ನೇನು ನಾಳೆ ಪಸ್ಕಾಹಬ್ಬ ಫ್ರೈಡೆ ಅದನ್ನು ಶಿಲುಬೆಗೆ ಹಾಕುವಂತ ಸಮಯ. ಹಲ್ಲೆಲೂಯಾ. ಈ ಸಮಯದಲ್ಲಿ ತೈಲಾಭಿಷೇಕದ ಒಂದು ವಿಷಯವನ್ನು ಇಲ್ಲಿ ಬಯಲ್ಪಟ್ಟಿದೆ. ಆಕೆ ಏನಕ್ಕೆ ತೈಲವನ್ನು ಹಾಕಬೇಕು, ತೈಲಾಭಿಷೇಕದ ಒಂದು ವಿಷಯಗಳೇನು, ಯಾಕೆ ತೈಲಾಭಿಷೇಕ ಅಷ್ಟೊಂದು ಇಂಪಾರ್ಟೆಂಟ್ ಆಯಿತು, ಇವತ್ತು ಆ ಅಭಿಷೇಕದ ತೈಲಾಭಿಷೇಕ ನನ್ನ ಮೇಲೆ ನಿನ್ನ ಮೇಲೆ ಹೇಗಿದೆ, ಅದರಿಂದ ನಾವೇನೆಲ್ಲ ಹೊಂದಿಕೊಳ್ತೇವೆ, ಹೇಗೆಲ್ಲ ಅದು ಕಾರ್ಯ ಮಾಡುತ್ತೆ ಅನ್ನುವುದನ್ನ ನಾವೆಲ್ಲವೂ ಕೂಲಂಕುಷವಾಗಿ ನಾವು ನೋಡೋಣ. ಆಮೇಲೆ ದೇವರು ನಮಗೆ ಸ್ತೋತ್ರವಾಗಿ ಮೊದಲನೇದಾಗಿ ವಿಮೋಚನ ಕಂಡ 29ನೇ ಅಧ್ಯಾಯ 21ನೇ ವಚನ ಯಾವ ರೀತಿ ಈ ತೈಲದ ಅಭಿಷೇಕಗಳನ್ನ ಮಾಡ್ತಾ ಇದ್ರು, ಏನೆಲ್ಲ ಇದನ್ನ ಘಟನೆಗಳನ್ನ ನೋಡೋಣ. 29-30 ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬರೋಣ. ಚೊಕ್ಕ ಬಂಗಾರದಿಂದ ಮಾಡಿ 29ನೇ ಅಧ್ಯಾಯ 29 ವಿಮೋಚನ ಕಂಡ 21ನೇ ವಚನ. ಅದಲ್ಲದೆ ನೀನು ಯಜ್ಞ ವೇದಿಯ ಮೇಲಿರುವ ರಕ್ತದಲ್ಲಿಯೂ ಯಾವುದರಲ್ಲಿ ಎಲ್ಲರೂ ಹೇಳ್ಬೇಕು, ಯಾಕಂದ್ರೆ ಇದ್ರ ಬಗ್ಗೆ ನಾವು ಮಾತಾಡ್ತಾರಲ್ಲ. ಹಲ್ಲೆಲೂಯಾ. ಅಭಿಷೇಕ ತೈಲ ಬಹಳ ಬಹಳ ಮುಖ್ಯ. ಹಲ್ಲೆಲೂಯಾ. ಇವತ್ತು ಅನೇಕ ಮಕ್ಕಳನ್ನ ಕೂಡ ದೇವರು ಅಭಿಷೇಕಿಸಿದ್ದಾರೆ. ಆಮೇಲೆ ನೋಡಿ, ಸೇವಕರು ಮೊದಲೇ ಬಂದು ಕೂರಿಸ್ಬಿಟ್ರಿ ಅಯ್ಯೋ. ಇವತ್ತು ನಿಮಗೂ ಕೂಡ ದೇವರ ಅಭಿಷೇಕ ನಿಮಗೂ ಕೂಡ ಇದೆ. ಆಮೇಲೆ ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ, ಒಳ್ಳೆ ಎಜುಕೇಶನ್ ದೇವರು ಕೊಡೋದಕ್ಕೆ ಅಭಿಷೇಕದ ಪ್ರಸನ್ನತೆ ಅವಶ್ಯಕತೆ ಇದೆ. ಆಮೇಲೆ ಓಕೆ, ಏನಂತ ನೋಡ್ಬೇಕಂದ್ರೆ ರಕ್ತದಲ್ಲಿಯೂ ಅಭಿಷೇಕದ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಯಾಕೆ ಮಕ್ಕಳ ಅಂತ ಹೇಳಿ ನೋಡ್ತಾ. ಹಲ್ಲೆಲೂಯಾ. ಏನಂದ್ರೆ ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ, ಆರೋನನು ನಮಗೆ ಯಾಜಕ, ಮಹಾಯಾಜಕ, ಆ ಯಾಜಕನ ಮೇಲೆಯೂ ಮತ್ತು ಏನಂತೆ ಅವನ ವಸ್ತ್ರಗಳ ಮೇಲೆಯೂ ಮತ್ತು ಅವನ ಮಕ್ಕಳ. ಹಲ್ಲೆಲೂಯಾ. ಹಾಗಾದ್ರೆ ಅಭಿಷೇಕ ಬರೀ ದೊಡ್ಡವರಿಗೆ ಸೀಮಿತ ಅಲ್ಲ, ಚಿಕ್ಕವರಿಗೂ ಅಭಿಷೇಕ ಸೀಮಿತ. ಆಮೇಲೆ ಹಲ್ಲೆಲೂಯಾ. ಅವನ ಮಕ್ಕಳ ಮತ್ತು ಅವರ ವಸ್ತ್ರಗಳ ಮೇಲೆಯೂ. ಹಲ್ಲೆಲೂಯಾ. ಇಬ್ಬರ ಮೇಲೆ ಕೂಡ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನು ಅವನ ಮಕ್ಕಳು ಅವರ ವಸ್ತ್ರಗಳು ಸಹಿತವಾಗಿ ಹಲ್ಲೆಲೂಯಾ. ಅಭಿಷೇಕದ ತೈಲದ ಗುರುತೇನೆಂದ್ರೆ ನಾನು ನೀನು ಪರಿಶುದ್ಧರಾಗಿದ್ದೇವೆ ಅನ್ನೋದು. ಹಲ್ಲೆಲೂಯಾ. ನೀನು ಯಾವುದರಿಂದ ಪರಿಶುದ್ಧರಾಗುವುದಿಲ್ಲ, ಅಭಿಷೇಕದ ತೈಲ ನನ್ನನ್ನ ನಿನ್ನನ್ನ ಪರಿಶುದ್ಧವಾಗಿ ಮಾಡಬಹುದು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅಭಿಷೇಕ ತೈಲದ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ ಅದೇ ಅಭಿಷೇಕ ತೈಲ ಪವಿತ್ರಾತ್ಮನಾಗಿ ನಮ್ಮೊಂದಿಗೆ ವಾಸ ಮಾಡುವುದೇ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾತಾಡ್ತಾ ನಿಮಗೆ ಹಲ್ಲೆಲೂಯಾ. ಅಭಿಷೇಕ ಆಗ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದ್ರೆ ಈಗ ಅಭಿಷೇಕ ಏನಾಗಿದೆ, ನಮ್ಮ ಮಧ್ಯೆ ನಮ್ಮ ಒಳಗೆ ವಾಸ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಡ್ರಿ. ಹಲ್ಲೆಲೂಯಾ. ಅಭಿಷೇಕ ಎಲ್ಲೂ ಇಲ್ಲ. ಎಲ್ಲಿದೆ ಅಭಿಷೇಕ? ಎಲ್ಲಿದೆ ಅಭಿಷೇಕ?
ಮತ್ತೆ ನಾನು ಹೇಳ್ತೀನಿ, ಯಾಕೆ ಸುಮ್ಮನೆ ಅಲ್ವಾ? ನನಗೆ ಹಾಡನ್ನು ಆಡ್ಬೇಕಂದ್ರೆ ಯೋಚನೆ ಮಾಡ್ಬಿಡ್ತೀನಿ, ಯಾರಪ್ಪ ಯಾರಿಗೆ ಬರ್ತಿದ್ರು, ಏನ್ ಬಂದ್ರು, ಏನ್ ಉದ್ದೇಶಕ್ಕೆ ಬಂದ್ರು. ಅಲ್ಲೆಲ್ಲ ಏನು ರಾಗ ಇರುತ್ತೆ, ಜೋಶ್ ಇರುತ್ತೆ, ತಾಳ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಅಲ್ಲೆಲ್ಲ ಯೋಚನೆ ಮಾಡಿ, ಅಭಿಷೇಕ ಆಲ್ರೆಡಿ ಎಲ್ಲಿದೆ ಹೇಳಿದ್ರೆ ಅಭಿಷೇಕ ನನ್ನೊಳಗೆ ನಿನ್ನೊಳಗೆ ಇದೆ. ಆಮೇಲೆ ಕ್ರಿಸ್ತನನ್ನು ಯಾರೆಲ್ಲ ಅಂಗೀಕಾರ ಮಾಡಿದರೋ ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇದ್ದೇ ಇದೆ. ಅದು ಸಪರೇಟ್ ಅಲ್ಲ, ಪವಿತ್ರಾತ್ಮನ ಇದ್ದ ಮೇಲೆ ಅಭಿಷೇಕ ನಿನ್ನೊಂದಿಗೆ ಇದ್ದೆ. ಎರಡು ಮಾತೇ ಇಲ್ಲ. ಹಳೆಬಂಡಿಗೆ ಮಾತ್ರ ಹೋಗ್ತಾ ಇತ್ತು, ಬರ್ತಾ ಇತ್ತು. ಒಂದ್ಸರಿ ಪವಿತ್ರಾತ್ಮನ ಹೋಗ್ತಾ ಇದ್ದ, ನಾನು ಹೋದಾಗ ಮತ್ತೆ ದಾವೀದನ ಪಾಪ ಮಾಡ್ತಾ ಇದ್ದ, ಮತ್ತೆ ಅಭಿಷೇಕ ಬಂದಾಗ ದೇವರ ವ್ಯಕ್ತಿಯಾಗಿ ದಾವೀದನ ಮಾರ್ಪಡ್ತಾ ಇದ್ದ. ಹೌದಲ್ವ? ನಿಮ್ಗೆ ಒಂದೇ ಪಾಪ ಗೊತ್ತು, ದಾವೀದ ಮಾಡಿದ ಬೇಷಕ ಮುಸ್ಲಿಮರು. ಆದ್ರೆ ಬಹಳ ಅನೇಕ ತಪ್ಪುಗಳನ್ನ, ಅನೇಕ ಪಾಪಗಳನ್ನ ಮಾಡಿದವನು. ಅರ್ಥ ಆಯ್ತಾ? ಒಬ್ಬರನ್ನ ಕೊಂದ, ಒಬ್ಬರನ್ನ ಬೈದ, ಅನೇಕ ಇದೆ ದಾವೀದನ ವಿಷಯವಾಗಿ. ನಾನೇನಂತಂದ್ರೆ ಅಭಿಷೇಕ ಇವತ್ತು ಹೋಗಿ ಬರುವಂತ ಅಭಿಷೇಕ ಅಲ್ಲ, ಇವತ್ತು ನನ್ನೊಂದಿಗೆ ನಿನ್ನೊಂದಿಗೆ ಸದಾಕಾಲ ಕಾಯುವಂತ ಅಭಿಷೇಕವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 29 ಯಾಜಕರಿಗೆ ಅಭಿಷೇಕ ಕೊಡಲ್ಪಡ್ತಾ ಇತ್ತು. ಆ ಅಭಿಷೇಕ ಅವರ ಮೇಲೆ ಸೀಮಿತವಾಗಿರದೆ ಅವರ ಮಕ್ಕಳ ಮೇಲೂ ಕೂಡ ಅಭಿಷೇಕ ಬೇಕಾಗಿತ್ತು. ಅದಕ್ಕಾಗಿ ಅಭಿಷೇಕ ತೈಲವನ್ನು ಸಿದ್ಧಪಡಿಸಿ ಮಕ್ಕಳ ಮೇಲೆಯೂ, ಆರೋಹನ ಮೇಲೆಯೂ, ಅವರ ಮಕ್ಕಳ ಮೇಲೆಯೂ ಚಿಮಿಕ್ಸ್ತಾರೆ. ಯಾಕೆ? ಯಾವಾಗ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು, ಸುಮ್ಮನೆ ಹೋಗಂಗಿಲ್ಲ. ಈ ಅಭಿಷೇಕ ತೈಲವನ್ನು ಹೊಂದ್ಕೊಂಡೇ ನೀವು ಹೋಗ್ಬೇಕು ಒಳಗಡೆ. ಒಂದು ವೇಳೆ ಅಭಿಷೇಕದ ತೈಲ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀನಲ್ಲಿ ಮರಣಿಸ್ತಾ ಇದ್ದೆ. ಅವಾಗೇನ್ ಮಾಡ್ತಾ ಇದ್ರು, ನೀನು ಎಳೆದಾಕ್ಬಿಡ್ತಾ ಇದ್ರು.